ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತದಲ್ಲಿನ ಬಹುಮುಖ್ಯ ಪಾತ್ರಗಳಲ್ಲಿ ಒಂದು ಜಯದ್ರಥ ಅಥವಾ ಸೈಂಧವನದ್ದು. ಆತ ಕೌರವರ ಏಕೈಕ ಸಹೋದರಿಯನ್ನ ಮದುವೆಯಾದ ಕಾರಣದಿಂದಲೇ ಪಾಂಡವ ಮತ್ತು ಕೌರವಾದಿಗಳೆಲ್ಲರಿಗೂ ಭಾವನಾಗಿದ್ದ. ಆದರೆ ಅವನ ದುಷ್ಟಬುದ್ಧಿ ಮಾತ್ರ ಕೌರವರಿಗೆ ಅಚ್ಚುಮೆಚ್ಚಾಗಿತ್ತು. ಮಹಾಭಾರತದ ಕಥಾಪ್ರಸಂಗದಲ್ಲಿ ಜಯದ್ರಥನ ಉಲ್ಲೇಖ 4-5 ಬಾರಿ ಬರುತ್ತೆ. ಅದರಲ್ಲಿ ಪ್ರಮುಖವಾದ ಘಟನೆ ಅಂದರೆ ದ್ರೌಪದಿಯನ್ನ ಕಾಮಿಸುವುದು. ಅಲ್ಲಿಂದ ಜಯದ್ರಥನ ದ್ವೇಷ, ಪಾಂಡವರ ಮೇಲಿನ ಸೇಡು, ಆ ಪ್ರತೀಕಾರಕ್ಕಾಗಿ ಅರ್ಜುನನ ಮಗ ಅಭಿಮನ್ಯುವಿನ ಸಾವು, ಅರ್ಜುನನ ಪ್ರತಿಜ್ಞೆ, ಹೀಗೆ ಮಹತ್ತರವಾದ ಘಟನೆಗಳಲ್ಲಿ ಸೈಂಧವ ಕಾಣಸಿಗ್ತಾನೆ. ಅಷ್ಟಕ್ಕೂ ಸೈಂಧವನ ವಧೆಯಾಗಿದ್ದೇಗೆ, ಅಷ್ಟೊಂದು ಭೀಕರವಾಗಿ ಆತನನ್ನ ಕೊಲ್ಲುವುದಾದರೂ ಏನಿತ್ತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಹಾಭಾರತದ ಮಹಾ ಇತಿಹಾಸದಲ್ಲಿ ಜಯದ್ರಥ ಸಿಂಧು ಸಾಮ್ರಾಜ್ಯದ ರಾಜನಾಗಿದ್ದ. ಆತ ಕೌರವರ ಏಕೈಕ ಸಹೋದರಿ ದುಶಾಳಲನ್ನ ವಿವಾಹವಾಗಿದ್ದ. ಜಯದ್ರಥ ವೃದ್ಧಕ್ಷತ್ರ ರಾಜನ ಮಗ. ಅವನ ಮಗನ ಹೆಸರು ಸೂರತ್. ಜಯದ್ರಥ ಎಂಬ ಪದವು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಹೀಗಾಗಿ ಜಯದ್ರಥ ಅಂದರೆ ವಿಜಯಶಾಲಿ ರಥಗಳನ್ನ ಹೊಂದಿರುವವನು ಎಂದರ್ಥ. ಆತನಿಗೆ ಸಿಂಧುರಾಜ, ಸೈಂಧವ ವಂಶಸ್ಥ, ಹೀಗೆ ಕೆಲವೆರಡು ಹೆಸರುಗಳಿದ್ವು. ಈತನ ಕಥಾಪ್ರಸಂಗ ಜೀವ ತಳೆಯೋದು ಪಾಂಡವರು ವನವಾಸದ ಸಮಯದಲ್ಲಿದ್ದಾಗ. ಪಾಂಡವರು ಜುಜಾಟದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ವನವಾಸವನ್ನ ಕಳೆಯುತ್ತಿದ್ದ ಕಾಲದಲ್ಲಿ ಒಂದು ದಿನ 5 ಪಾಂಡವರು ಯಾವುದೋ ಕೆಲಸಕ್ಕಾಗಿ ಹೊರಗೆ ಹೋಗಿದ್ರು. ದ್ರೌಪದಿ ಮತ್ತು ಅವಳ ಸೇವಕಿ ಮತ್ತು ಪುರೋಹಿತ ದೌಮ್ಯ ಮಾತ್ರ ಆಶ್ರಮದಲ್ಲಿದ್ರು. ಒಂದು ದಿನ ದುರ್ಯೋಧನನ ಸೋದರ ಮಾವ ಮದುವೆಯಾಗುವ ಬಯಕೆಯಿಂದ ವಧುವನ್ನ ನೋಡಲು ಶಾಲ್ವ ದೇಶಕ್ಕೆ ಹೋಗುತ್ತಿದ್ದಾಗ ಇದ್ದಕ್ಕಿದ್ದಂತೆ ಆಶ್ರಮದ ಬಳಿ ಓರ್ವ ಸುಂದರ ಮಹಿಳೆ ಅವನ ಕಣ್ಣಿಗೆ ಕಾಣಿಸಿಕೊಳ್ತಾಳೆ. ಆ ಮಹಿಳೆಯೇ ದ್ರೌಪದಿ. ದ್ರೌಪದಿಯ ಸೌಂದರ್ಯವನ್ನ ಕಂಡು ಜಯದ್ರಥನು ಮನಸೋತು ಹೋಗ್ತಾನೆ. ಜಯದ್ರಥ ತನ್ನ ಸೈನ್ಯವನ್ನ ಅಲ್ಲೇ ನಿಲ್ಲಿಸಿ ತನ್ನ ಸ್ನೇಹಿತ ಕೋಟಿಕಾಸ್ಯನಿಗೆ, ಓ ಕೋಟಿಕನೆ, ಒಮ್ಮೆ ಆಶ್ರಮದ ಬಳಿ ನಿಂತಿರುವ ಮಹಿಳೆ ಯಾರೆಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಂಡು ಬಾ. ಆ ಹೆಂಗಸು ತನಗೆ ಸಿಕ್ಕರೆ ನಾನ್ಯಾಕೆ ಶಾಲ್ವ ದೇಶಕ್ಕೆ ಹೋಗಬೇಕು ಎಂದ. ಜಯದ್ರಥನ ಆದೇಶದಂತೆ ಕೋಟಿಕಾಸ್ಯನು ದ್ರೌಪದಿಯ ಬಳಿ ಬಂದು, ನೀನು ಯಾರು, ದೇವಕನ್ಯೆಯೇ ಅಥವಾ ಅಪ್ಸರಿಯೇ ಎಂದು ಕೇಳ್ತಾನೆ. ದ್ರೌಪದಿಯು ತಾನು ದ್ರೌಪದಿ, 5 ಪಾಂಡವರ ಹೆಂಡತಿ. ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಅವರ ಬರುವಿಕೆಗೆಂದು ನಾನು ಕಾಯುತ್ತಿದ್ದೇನೆ. ಅವರು ಬರುವುದು ಕೊಂಚ ತಡವಾಗಬಹುದು. ಅಷ್ಟರಲ್ಲಿ ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಹಾಗೂ ಸ್ವಲ್ಪ ಇಲ್ಲಿಯೇ ವಿಶ್ರಮಿಸಿ ನಂತರ ಹೊರಡಬೇಕೆಂದು ಕೇಳಿಕೊಳ್ತಾಳೆ. ಕೋಟಿಕಾಸ್ಯ ಜಯದ್ರಥನ ಬಳಿಗೆ ಬಂದು ದ್ರೌಪದಿಯ ಪರಿಚಯವನ್ನ ಹೇಳ್ತಾನೆ. ದ್ರೌಪದಿಯ ಗುರುತು ಸಿಕ್ಕಿದ ನಂತರ ಜಯದ್ರಥನು ಆಶ್ರಮಕ್ಕೆ ಬಂದ. ಜಯದ್ರಥ ದ್ರೌಪದಿಯನ್ನ ಕುರಿತು, ಓ ದ್ರೌಪದಿ, ಕಾಡಿನಿಂದ ಕಾಡಿಗೆ ಅಲೆಯುತ್ತಿರುವ ನಿನ್ನ ಪತಿಯರಿಂದ ನಿನಗೆ ಯಾವುದೇ ರೀತಿಯ ಸುಖ ಲಭಿಸುವುದಿಲ್ಲ. ಆದ್ದರಿಂದ ನೀನು ನಿನ್ನ ಪತಿಯರನ್ನ ಬಿಟ್ಟು ನನ್ನನ್ನ ಮದುವೆಯಾಗು, ಸಿಂಧು ದೇಶದ ಸಮೃದ್ಧಿಯನ್ನು ಅನುಭವಿಸು ಎಂದು ಆಮಿಷ ಇಡ್ತಾನೆ. ಜಯದ್ರಥನ ಮಾತುಗಳನ್ನು ಕೇಳಿದ ದ್ರೌಪದಿ ಸಿಡಿಮಿಡಿಗೊಂಡು ಮಾತಿನಲ್ಲೇ ತಿವಿಯುತ್ತಾಳೆ. ಆದರೆ ಅವಳ ನಿಂದನೆ ಅವನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಜಯದ್ರಥನು ದ್ರೌಪದಿಯನ್ನ ಬಲವಂತವಾಗಿ ಎಳೆದು ತನ್ನ ರಥದಲ್ಲಿ ಕೂರಿಸಿಕೊಂಡ. ಪುರೋಹಿತ ದೌಮ್ಯನು ದ್ರೌಪದಿಯನ್ನ ರಕ್ಷಿಸಲು ಬಂದನಾದರೂ ಜಯದ್ರಥ ಅವನಿಗೆ ಒದ್ದು ದ್ರೌಪದಿಯೊಡನೆ ಪರಾರಿಯಾದ. ಸ್ವಲ್ಪ ಸಮಯದ ನಂತರ 5 ಪಾಂಡವರು ಹಿಂತಿರುಗಿದಾಗ ಪುರೋಹಿತರು ಮತ್ತು ಸೇವಕಿ ಇಡೀ ಘಟನೆಯನ್ನ ತಿಳಿಸ್ತಾರೆ. ದ್ರೌಪದಿಯ ಅಪಹರಣದ ಸುದ್ದಿಯನ್ನ ಕೇಳಿ 5 ಪಾಂಡವರು ಜಯದ್ರಥನನ್ನ ಹಿಂಬಾಲಿಸ್ತಾರೆ. ಸ್ವಲ್ಪ ಸಮಯದ ನಂತರ ಪಾಂಡವರು ಹಿಂದೆ ಬರುತ್ತಿರುವುದನ್ನು ಕಂಡ ಜಯದ್ರಥ ದ್ರೌಪದಿಯನ್ನ ಬಿಟ್ಟು ಅಲ್ಲಿಂದ ಓಡತೊಡಗಿದ. ಆದರೆ ಭೀಮ ಮತ್ತು ಅರ್ಜುನ ಅವನನ್ನ ಬೆನ್ನಟ್ಟಿ ಸೆರೆ ಹಿಡಿತಾರೆ. ಸೆರೆಯಾದ ಬಳಿಕ ಶಿರಚ್ಛೇದ ಮಾಡಲು ಮುಂದಾಗ್ತಾರೆ. ಆಗ ಯುಧಿಷ್ಠಿರನು, ಅವನು ನಮ್ಮ ಸಹೋದರಿ ದುಶಾಲೆಯ ಪತಿ, ಆದ್ದರಿಂದ ಮರಣದಂಡನೆ ನೀಡುವುದು ತರವಲ್ಲ ಎಂದ. ಅದಕ್ಕೆ ಎಲ್ಲರೂ ದ್ರೌಪದಿಯನ್ನೇ ಯಾವ ಶಿಕ್ಷೆ ನೀಡುವುದೆಂದು ಕೇಳಿದಾಗ ದ್ರೌಪದಿಯು ಜಯದ್ರಥನ ತಲೆಯ ಕೂದಲನ್ನು ಕತ್ತರಿಸಿ ಕೇವಲ 5 ಭಾಗಗಳಲ್ಲಿ ಮಾತ್ರ ಗುಂಪು ಗುಂಪಾಗಿ ಕೂದಲನ್ನು ಬಿಟ್ಟು ರಥ ಕಿತ್ತು ಕಳುಹಿಸಿ ಎನ್ನುತ್ತಾಳೆ. ಈ ಘಟನೆಯ ನಂತರ ಜಯದ್ರಥನು ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಲು ಯೋಜಿಸಿದ. ಆ ಅವಮಾನದ ಪ್ರತೀಕಾರಕ್ಕಾಗಿ ಶಿವನನ್ನ ಕುರಿತು ತಪಸ್ಸು ಮಾಡಿದ. ಶಿವನಿಂದ ಅರ್ಜುನನನ್ನ ಹೊರತುಪಡಿಸಿ ಬೇರೆ ಪಾಂಡವರ ಮುಂದೆ ಸೋಲದ ವರವನ್ನು ಪಡೆದ. 1 ದಿನದ ಮಟ್ಟಿಗಾದರೂ ಪಾಂಡವರನ್ನ ಸೋಲಿಸುವ ವರ ಪಡೆದುಕೊಂಡ. ಹೀಗೆ ಹಗೆ ಸಾಧಿಸುತ್ತಿದ್ದವನಿಗೆ ಆ ದಿನ ಹತ್ತಿರದಲ್ಲೇ ಬಂದು ನಿಂತಿತ್ತು. ಅದು ಕುರುಕ್ಷೇತ್ರ ಯುದ್ಧದಲ್ಲಿ. ಕುರುಕ್ಷೇತ್ರದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಭೀಷಣ ಯುದ್ಧವು ನಡೀತಿತ್ತು. ಕೌರವರು ಚಕ್ರವ್ಯೂಹ ಸಿದ್ಧಪಡಿಸಿ ಬೇಟೆಗಾಗಿ ಹೊಂಚಿ ಹಾಕಿದ್ರು.
ಈ ಚಕ್ರವ್ಯೂಹದ ಸುಳಿಗೆ ಬಿದ್ದವನೇ ಅರ್ಜುನನ ಮಗ ಅಭಿಮನ್ಯು. ಕೇವಲ ಬೋಧಿಸುವುದಕ್ಕೆ ತಿಳಿದಿದ್ದವನಿಗೆ ಅದರಿಂದ ಸೀಳಿ ಹೊರಬರುವ ತಂತ್ರ ತಿಳಿದಿರಲಿಲ್ಲ. ಆದರೂ ಪಾರ್ಥ ಸುತನಿಗೆ ಅದೆಂಥ ಧೈರ್ಯವಿತ್ತೆಂದರೆ, ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ, ಕರ್ಣನ ಪುತ್ರರನ್ನ ಚಂಡಾಡಿದ, 100 ಅತಿರಥ ಮಹಾರಥಿಗಳನ್ನ ಸಂಹರಿಸಿದ ಬಳಿಕ ದ್ರೋಣರ ಕಪಟದಿಂದ ಆಯುಧವನ್ನು ಕಳೆದುಕೊಂಡು ನಿರಾಯುಧನಾದ. ಅಲ್ಲಿಗೆ ಕೌರವ ಪಡೆ ತೋಳದಂತೆ ಮುತ್ತಿಕೊಳ್ತು. ಕೂಡಲೇ ಖಡ್ಗ ಹಿಡಿದಿದ್ದ ಜಯದ್ರಥ ಅಭಿಮನ್ಯುವಿನ ಶಿರ ಕತ್ತರಿಸಿದ. ಧರ್ಮಕ್ಕಾಗಿ ಹೋರಾಡಿದ ಅವನಿಗೆ ವೀರ ಮರಣ ಪ್ರಾಪ್ತಿಯಾಯಿತು. ಸುಯೋಧನನೇ ಆ ಪೋರನ ಪರಾಕ್ರಮ ಕಂಡು ಕಣ್ಣೀರಾದ. ನಿನ್ನಂತೆಯೇ ರಣರಂಗದಲ್ಲಿ ಹತನಾಗುವ ಭಾಗ್ಯ ದೊರೆಯಲಿ ಮಗನೇ ಎಂದು ಕಣ್ಣೀರ ತರ್ಪಣ ನೀಡಿದ. ಈಗಾಗಲೇ ಅಭಿಮನ್ಯುವಿನ ವಿಡಿಯೋ ಮಾಡಲಾಗಿದೆ, ದಯವಿಟ್ಟು ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ, ವೀಕ್ಷಿಸಿ. ಹೀಗೆ ವೀರ ಮರಣಿಯಾದ ಅಭಿಮನ್ಯುವನ್ನ ಕಂಡ ಪಾಂಡವ ದ್ವೇಷಿ ಜಯದ್ರಥ ಸತ್ತು ಬಿದ್ದಿದ್ದ ಅಭಿಮನ್ಯುವಿನ ತಲೆಯನ್ನ ಕಾಲಿನಿಂದ ಒದ್ದು ಚಂಡಾಟವಾಡಿ ಕೋಪ ತೀರಿಸಿಕೊಂಡ. ಅಭಿಮನ್ಯು ಹತನಾದ ವಿಷಯ ತಿಳಿದು ಅರ್ಜುನ ಪುತ್ರಶೋಕದಿಂದ ಅತ್ಯಂತ ವ್ಯಾಕುಲನಾಗ್ತಾನೆ. ತನ್ನ ಪುತ್ರನ ಮೃತ್ಯುವಿಗಿಂತಲೂ ಹೆಚ್ಚಾಗಿ ಜಯದ್ರಥನ ಕೀಳುಮಟ್ಟದ ಕೇಕೆಗೆ ಕ್ರೋಧ ಉಂಟಾಗಿತ್ತು. ನಾಳೆ ಸೂರ್ಯಾಸ್ತವಾಗುವುದರ ಒಳಗೆ ನಾನು ಜಯದ್ರಥನನ್ನ ವಧಿಸುವೆನು, ಒಂದು ವೇಳೆ ಆಗದಿದ್ದಲ್ಲಿ ನನ್ನನ್ನು ನಾನೇ ಅಗ್ನಿಗಾಹುತಿ ಮಾಡಿಕೊಳ್ಳುತ್ತೇನೆಂದು ಕಠೋರ ಪ್ರತಿಜ್ಞೆ ಮಾಡ್ತಾನೆ. ಈ ವಿಚಾರ ಕೌರವ ಪಡೆಗೆ ಮುಟ್ಟುತ್ತೆ. ಎಲ್ಲರೂ ಆಘಾತಕ್ಕೊಳಗಾಗ್ತಾರೆ. ಸಾಲದಕ್ಕೆ ಜಯದ್ರಥ ನಿಂತಲ್ಲಿಯೇ ಕನಲಿ ಹೋದ. ಯಾಕಂದ್ರೆ ಈಗಾಗಲೇ ಸಾವಿನ ಭೀತಿ ಪಾಂಡವರ ರೂಪದಲ್ಲಿ ಕಾಡಿತ್ತು ಆತನಿಗೆ. ಹಾಗಾಗಿ ಕೌರವರ ಬೆನ್ನು ಅವಿತ ಜಯದ್ರಥನಿಗೆ ಸುಯೋಧನಾದಿಗಳೇ ಬೆಂಬಲಕ್ಕೆ ನಿಂತರು. ಆದರೂ ಅರ್ಜುನನ ಪ್ರತಿಜ್ಞೆ ಈಡೇರಲೇಬೇಕಿತ್ತು, ಬೇರೆ ವಿಧಿ ಇರಲಿಲ್ಲ. ಅದಕ್ಕಾಗಿ ಪರಮಾತ್ಮ ಶ್ರೀಕೃಷ್ಣ ಸರ್ವ ಸನ್ನದ್ಧವಾಗಿದ್ದ, ಯಾಕಂದ್ರೆ ತನ್ನ ಭಕ್ತನ ಇಷ್ಟ ನೆರವೇರಿಸಲು. ಹೀಗೆ ಪಾರ್ಥನನ್ನ ಕರ್ಣನು ತಡೆದಾಗ ಅವನನ್ನ ದಿವ್ಯಾಸ್ತ್ರಗಳಿಂದ ನೋಯಿಸಿ ರಥವನ್ನ ಕೆಡಹಿದ. ಅವನ ಸಹಾಯಕ್ಕೆ ಬಂದ ಅಶ್ವತ್ಥಾಮನನ್ನ 60,000 ಬಾಣಗಳಿಂದ, ಶಲ್ಯನನ್ನ ಶತಶರಗಳಿಂದ, ವೃಷಸೇನನನ್ನ 3 ಬಾಣಗಳಿಂದ, ಕೃಪಾಚಾರ್ಯರನ್ನ 20 ಬಾಣಗಳಿಂದ ಘಾಸಿಗೊಳಿಸಿ ಭೂಮಿಯ ಆಕಾಶವು ಪ್ರತಿಧ್ವನಿಸುವಂತೆ ಕಿರೀಟಿಯು ಗರ್ಜಿಸಿದ. ಸೈಂಧವನ ರಕ್ಷಣೆಗೆ ನಿಂತ ವೀರಾಗ್ರಣಿಗಳೆಲ್ಲರೂ ಸೋತು ನುಚ್ಚು ನೂರಾಗಿ ಅವಯವಗಳನ್ನು ಕಳೆದುಕೊಂಡಾಗ ರಣಭೂಮಿಯಲ್ಲಿ ಕುರುಸೇನೆಯು ಗೋಳೆಬ್ಬಿಸಿತು. ನಡು ನೆತ್ತಿಯ ಮೇಲಿರುವ ಸೂರ್ಯನಂತೆ ಪ್ರಕಾಶಮಾನವಾಗಿರುವ ಧನಂಜಯನನ್ನ ಎದುರಿಸುವವರಿಲ್ಲ. ಗೂಳಿಯು ನಿಬಿಡವಾದ ಜನಸಮೂಹವನ್ನ ಹೊಕ್ಕು ತಿವಿದು ಹಾಯಾಗಿ ಆಕ್ರಮಿಸುವಂತೆ ನರನಾರಾಯಣರ ರಥವು ಸೈಂಧವನ ಕಾವಲು ದಳದತ್ತ ಸಾಗಿತ್ತು. ವರಹಧ್ವಜದಿಂದೊಪ್ಪುವ ಸೈಂಧವನು ಪರಿಸ್ಥಿತಿಯನ್ನು ಅರ್ಥವಿಸಿಕೊಂಡ. ತಾನು ಸ್ವತಃ ಯುದ್ಧ ಮಾಡದೆ ಉಳಿಗಾಲವಿಲ್ಲವೆನ್ನುವ ನಿರ್ಣಯವನ್ನ ಮಾಡಿ ಜಯದ್ರಥ 3 ಬಾಣಗಳಿಂದ ಮುರಹರನನ್ನ, 8 ಶರಗಳಿಂದ ವಾಜಿಗಳನ್ನ, 1 ಬಾಣದಿಂದ ಧ್ವಜವನ್ನ ಕತ್ತರಿಸಿದ. ಅವೆಲ್ಲವನ್ನ ಫಲ್ಗುಣನು ಖಂಡಿಸಿ ಬೆಂಕಿಯನ್ನ ಉಗುಳುವ ಮಹಾಸ್ತ್ರವನ್ನ ಪ್ರಯೋಗಿಸಿದ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಭಯಭೀತನಾದ ಸೈಂಧವನಿಗೆ ದ್ರೋಣರ ಅಪ್ಪಣೆ ಪ್ರಕಾರ 6 ಜನ ಮಹಾರಥಿಗಳು ಸಂರಕ್ಷಣೆ ನೀಡುತ್ತಿದ್ದಾರೆ. ಅವರನ್ನ ಸೋಲಿಸಿ ಮುಂದುವರಿಯುವಷ್ಟು ಸಮಯದ ವ್ಯವಧಾನವಿಲ್ಲ. ಸೂರ್ಯನಿಗೆ ಕತ್ತಲೆಯ ಆವರಣವನ್ನ ನನ್ನ ಯೋಗಶಕ್ತಿಯಿಂದ ನಿರ್ಮಿಸ್ತೇನೆ. ವೈರಿಗಳು ಕತ್ತಲೆಯಾಯಿತೆನ್ನುವ ಭ್ರಮೆಯಿಂದ ಪಾರ್ಥನು ತನ್ನ ಪ್ರತಿಜ್ಞೆ ಪ್ರಕಾರ ಅಗ್ನಿ ಪ್ರವೇಶಿಸಿ ಆತ್ಮಹತ್ಯೆ ಮಾಡಿಕೊಳ್ಬೇಕು ಎಂದು ಸೈಂಧವ ಸಮೇತರಾಗಿ ಪ್ರಕಟವಾಗ್ತಾರೆ. ಆ ಸಮಯವನ್ನ ಕಾದು ದುಷ್ಟ ಜಯದ್ರಥನನ್ನ ಸಂಹರಿಸು ಎನ್ನುತ್ತಾನೆ ಕೃಷ್ಣ. ತನ್ನ ವಚನದಂತೆ ಕೃಷ್ಣ ರವಿಮಂಡಲದ ಮರೆಗಾಗಿ ಶ್ರೇಷ್ಠವಾದ ಸುದರ್ಶನವನ್ನ ಅಡ್ಡವಾಗಿ ಹಿಡಿದ. ಆ ಕೂಡಲೇ ಕುರುವೀರರು ಗಂಭೀರವಾದ ಧ್ವನಿಗಳನ್ನು ಹೊರಡಿಸಿ ಸೈಂಧವನನ್ನ ಸೂರ್ಯಾಸ್ತಮಾನದ ಪ್ರಕಾರ ಫಲ್ಗುಣನಿಂದ ಸಂರಕ್ಷಿಸಿದ್ದೇವೆ, ಕ್ಷತ್ರಿಯ ಪಂಥದ ಪ್ರಕಾರ ಬೆಂಕಿಗೆ ಆರಿ ಆಹುತಿಯನ್ನ ಮಾಡಿಕೊಳ್ಳಲಿ ಎಂದರು. ಸೈಂಧವನು ಗುಹೆಯಿಂದ ಹೊರಬರುವ ಹೆಬ್ಬುಲಿಯಂತೆ ಪ್ರಕಟನಾಗಿ, ಅರ್ಜುನ, ಇನ್ನೇನು ಮಾಡುವೆ, ನಿನ್ನ ಶಪಥ ಮುರಿಯಲ್ಪಟ್ಟಿತು ಎಂದು ಹಿಗ್ಗಿದ. ಅರ್ಜುನನನ್ನ ಕುರಿತು ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ, ಇದುವೇ ಸುಸಮಯ, ಪುನಃ ರವಿಯ ದರ್ಶನ ಮಾಡಿಸುತ್ತೇನೆ, ಈಗಲೇ ವೇಳೆ ಕಳೆಯದೆ ಸೈಂಧವನನ್ನ ಸೀಳಿಬಿಡು ಎಂದ. ಫಲ್ಗುಣನು ಹರನಿಂದ ದತ್ತವಾದ ಪಾಶುಪತಾಸ್ತ್ರವನ್ನ ಗಾಂಡೀವ ಧನಸ್ಸಿಗೆ ಜೋಡಿಸಿ ಸಿಂಹನಾದವನ್ನ ಮಾಡಿ ಅಮೋಘವಾದ ಆ ಅಸ್ತ್ರವನ್ನ ಪ್ರಯೋಗಿಸಿದ. ಜಗವು ಕಂಪಿಸಿತು, ತಾರೆಗಳು ಮಾಯವಾದವು, ಕುಲಾದ್ರಿಗಳು ನಡುಗಿದವು, ಸೈಂಧವನ ಶಿರಸ್ಸು ಕಳಚಿಬಿತ್ತು, ಮುಕುಟ ಕೆಳಬಿದ್ದು ಮುತ್ತು ರತ್ನಾದಿಗಳು ಚೆಲ್ಲಲ್ಪಟ್ಟವು. ಸೈಂಧವನು ವಧಿಸಲ್ಪಟ್ಟ. ಅಭಿಮನ್ಯುವನ್ನ ನ್ಯಾಯದಿಂದ ಕೊಂದ ಅವನಿಗೆ ಶಾಸ್ತಿಯಾಯಿತು. ಹೀಗೆ ಪಾರ್ಥನು ಎನ್ನುತ್ತಿರುವಾಗಲೇ ಹೊರಭಾಗದಲ್ಲಿ ಕೃಷ್ಣನು, ಇವನ ಶಿರಸ್ಸನ್ನ ನೆಲಕ್ಕೆ ಬೀಳಿಸಬೇಡ, ಇವನ ತಂದೆ ವೃದ್ಧ ಕ್ಷತ್ರನು ಅತಿ ಪ್ರಖ್ಯಾತನು, ಆತ ಸಮಂತ ಪಂಚಕದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ, ಈ ಶಿರಸ್ಸು ಅವನ ತೊಡೆಯ ಮೇಲೆ ಬೀಳಲಿ,
ಯಾರು ಈತನ ತಲೆಯನ್ನ ಉರುಳಿಸುತ್ತಾರೋ ಅವನ ಶಿರಸ್ಸು ಸಹಸ್ರ ಹೋಳಾಗಲಿ ಎಂಬ ವರಬಲವನ್ನ ಅವನ ಅಪ್ಪ ಪಡೆದಿದ್ದಾನೆ. ಈಗ ಆ ಶಿರಸ್ಸು ಅವನ ಮೇಲೆ ಬಿದ್ದು ನೆಲದ ಮೇಲೆ ಉರುಳಿದರೆ ತಂದೆಯು ಸಾಯುತ್ತಾನೆ. ನಂತರ ಎಲ್ಲವೂ ಸುಸೂತ್ರವಾಗುತ್ತದೆ ಎಂದ. ಅರ್ಜುನನು ಹಾಗೆಯೇ ಮಾಡಿದ. ಸೈಂಧವನ ವಧೆಯಾದುದರಿಂದ ಕೃಷ್ಣನು ಸುದರ್ಶನವನ್ನ ಸರಿಸಿದ. ಸೂರ್ಯನು ಪ್ರಕಾಶಿಸಿದ ಕೂಡಲೇ ಪಾಂಡವರು ಹರುಷಪಟ್ಟರು. ದೈವ ಬಲವಿಲ್ಲದೆ ಯಾವ ಪ್ರಯತ್ನವೂ ಸಫಲವಾಗದು ಎಂದು ಕುರುಸೇನೆಯು ಉದ್ಧಾರವೆತ್ತಿತ್ತು. ಕೇಶವನು ಪಾಂಚಜನ್ಯವನ್ನ, ಅರ್ಜುನನು ದೇವದತ್ತವನ್ನ, ಭೀಮನು ಪೌಂಡ್ರಕವನ್ನ, ಯುಧಾಮನ್ಯು ಉತ್ತಮೌಜಸ, ನಕುಲ ಸಹದೇವರು ತಮ್ಮ ಶಂಖಗಳನ್ನು ಮೊಳಗಿಸಿದರು. ಹೀಗೆ ಅರ್ಜುನ ತನ್ನ ಮಗನ ಸಾವಿನ ಪ್ರತೀಕಾರ ತೀರಿಸಿಕೊಳ್ಳುವಾಗಲೂ ಪರಮಾತ್ಮನ ಮಾರ್ಗವನ್ನೇ ಅನುಸರಿಸಿ ಗೆದ್ದುಬಿಟ್ಟ. ಅಧರ್ಮ ಮಾಡಿದರೆ ಅಂತ್ಯವು ಸರಿಸಮಾನವಾಗಿ ಬರುತ್ತೆ ಅನ್ನೋದಕ್ಕೆ ಜಯದ್ರಥನು ನಿದರ್ಶನವಾಗಿ ನಿಲ್ತಾನೆ. ಇವಿಷ್ಟು ಸೈಂಧವನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.